ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಈಗಾಗಲೇ 2 ಜಾಹೀರಾತುಗಳು ಸದ್ದು ಮಾಡ್ತಾ ಇರುವಂಥದ್ದು. ಸಂಗಪ್ಪನ ಜಾಗದಲ್ಲಿ ನುಂಗಪ್ಪಗಳ ಕಾಟ, ಕೈ ಕಮಲ ನಡುವೆ ಜಾಹೀರಾತು ಜಟಾಪಟಿ, ರಾಜಕೀಯ ಕೆಸರೆರಚಾಟಕ್ಕೆ ಹೊಸ ವೇದಿಕೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಸಂಗಪ್ಪ ವರ್ಸಸ್ ನುಂಗಪ್ಪ. ಗಾಂಧೀಜಿಯವರನ್ನ ದೈಹಿಕವಾಗಿ ಮುಗಿಸಿದ್ದಾರೆ, ಈಗ ಸಿದ್ಧಾಂತವನ್ನ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಮಹಾತ್ಮ ಗಾಂಧೀಜಿ ಹೆಸರನ್ನ ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಿದ್ವಲ್ಲ, ಅದನ್ನ ಯಾಕೆ ತೆಗೆಯಬಹುದು? ಬಿಜೆಪಿ ಫಸ್ಟ್ ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮಹಾತ್ಮ ಗಾಂಧಿ ಅವರ ಹೆಸರಿಟ್ಟಿದ್ದನ್ನ ಚೇಂಜ್ ಮಾಡಿರೋದಲ್ಲದೆ ಸುಳ್ಳಿನ ಸತ್ಯ ಅನ್ನೋದನ್ನ ಯಾವ ರೀತಿ ಬಿಂಬಿಸಬೇಕು ಅನ್ನೋದನ್ನ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ನೀವು ನಕಲಿ ಗಾಂಧಿಗಳು, ನಿಮಗೂ ಗಾಂಧೀಜಿ ಕುಟುಂಬಕ್ಕೂ ಸಂಬಂಧನೇ ಇಲ್ಲ, ಹೆಸರಿಗೆ ಅಪವಿತ್ರ ಮಾಡ್ತಾರೆ. ಮೊನ್ನೆಯಷ್ಟೇ ಕಾಂಗ್ರೆಸ್ ಕಡೆಯಿಂದ ಅದನ್ನು ವಿಶೇಷವಾಗಿ ಸರ್ಕಾರದ ಭಾಗವಾಗಿ, ಇಲಾಖೆಯ ಭಾಗವಾಗಿ ಒಂದು ಜಾಹೀರಾತು ಕರ್ನಾಟಕದ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲೂ ಕೂಡ, ದಿನಪತ್ರಿಕೆಗಳಲ್ಲೂ ಕೂಡ ಪ್ರಕಟ ಆಯಿತು. ಆ ಮೂಲಕವಾಗಿ ಕಾಂಗ್ರೆಸ್ನವರು ನೋಡಿ, BJP ಮಾಡೋದಕ್ಕೆ ಹೊರಟಿರ್ತಕ್ಕಂತಹ BBG ರಾಮ್ಜಿಯನ್ನು ಮಹಾತ್ಮ ಗಾಂಧಿಯವರು ಕೂಡ ವಿರೋಧಿಸ್ತಾ ಇದ್ದಾರೆ, ಇದು ಮಹಾತ್ಮ ಗಾಂಧಿಯವರ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ಹೇಳಿ ಸಂಗಪ್ಪ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಜೊತೆಗೆ ಗಾಂಧೀಜಿಯವರು ಮಾತನಾಡ್ತಾ ಇರುವಂಥ ರೀತಿಯಲ್ಲಿ ಒಂದು ಜಾಹೀರಾತನ್ನು ಬಿಡುಗಡೆ ಮಾಡಿ BJPಯ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಅಭಿಪ್ರಾಯವನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಇವತ್ತು BJPಯವರು ಕಾಂಗ್ರೆಸ್ಗೆ ಒಂದು ಕೌಂಟ್ರ್ ಕೊಟ್ಟಿದ್ದಾರೆ. BJPಯವರು ಕೂಡ ಗಾಂಧೀಜಿಯನ್ನೇ ಬಳಸ್ಕೊಂಡಿದ್ದಾರೆ. ಹಾಗೆ ಗಾಂಧೀಜಿಯನ್ನು ಬಳಸ್ಕೊಂಡಿರ್ತಕ್ಕಂತಹ BJPಯವರು ಸಂಗಪ್ಪನ ಬದಲಿಗೆ ನುಂಗಪ್ಪಗಳನ್ನು ತಂದಿದ್ದಾರೆ. ನುಂಗಪ್ಪ ಅಂತ ಹೇಳಿ ಕಾಂಗ್ರೆಸ್ ನಾಯಕರುಗಳನ್ನು ಬಿಂಬಿಸಲಾಗಿದೆ. ಹೀಗೆ ಕಾಂಗ್ರೆಸ್ ಮತ್ತು BJP ಮಧ್ಯೆ ಜಾಹೀರಾತಿನ ಜಟಾಪಟಿ ಈಗ ಬಹಳ ಜೋರಾಗಿ ಸಾಗ್ತಾ ಇದೆ. ಜಾಹೀರಾತು ಜಟಾಪಟಿ ಇದೆ. ಸಂಗಪ್ಪನ ಜಾಹೀರಾತಿಗೆ ನುಂಗಪ್ಪಗಳ ಟಾಂಗನ್ನು ಕೊಟ್ಟಿದ್ದಾರೆ. ಸಂಗಪ್ಪನ ಜಾಹೀರಾತನ್ನು ಸರ್ಕಾರದ ಕಡೆಯಿಂದ ಕೊಡಲಾಗಿತ್ತು, ಈಗ ನುಂಗಪ್ಪಗಳ ಬಗ್ಗೆ BJPಯವರು ಕೊಟ್ಟಿದ್ದಾರೆ. ಗಾಂಧೀಜಿ ಹೆಸರಿನಲ್ಲಿ ನಾಯಕರ ನಡುವೆ ಜಾಹೀರಾತು ಯುದ್ಧ ಶುರುವಾಗಿದೆ. ಜಾಹೀರಾತಿನ ಮೂಲಕವಾಗಿ ಯುದ್ಧ. ಇಲ್ಲಿ ಸಂಗಪ್ಪ ಅಂತೇಳಿ ಕರೆದಿರ್ತಕ್ಕಂತಹ ವ್ಯಕ್ತಿಯನ್ನು ಬಿಂಬಿಸುವಾಗಲೂ ಕೂಡ ಬಹಳ ಕ್ಲೆವರ್ ಆಗಿ ಜಾಹೀರಾತಿನಲ್ಲಿ ಅವರು ಬಿಂಬಿಸಿರುವಂಥದ್ದು, ಒಬ್ಬ ಸಂಘದ ಸದಸ್ಯನೇನೋ ಅನ್ನುವಂತಹ ರೀತಿಯಲ್ಲಿ ಸಂಗಪ್ಪ ಅಂತ ಅವರನ್ನು ಬಿಂಬಿಸಿದ್ದಾರೆ. BJPಯವರು ಅದನ್ನು ನುಂಗಪ್ಪಗೆ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಜಾಹೀರಾತಿನಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಬೇಕು. ಒಂದು ಕಡೆ ಸಂಗಪ್ಪ, ಮತ್ತೊಂದು ಕಡೆ ನುಂಗಪ್ಪ. ಇಲ್ಲಿ ಸಂಗಪ್ಪನ ಬಳಿಯಲ್ಲಿ ಗಾಂಧೀಜಿ ಮಾತಾಡ್ತಾರೆ, ಆದರೆ ಮಹಾತ್ಮರನ್ನೇ ಬಂಡವಾಳ ಮಾಡಿಕೊಂಡ ನುಂಗಪ್ಪಗಳು ಅಂತ ಹೇಳಿ ಖರ್ಗೆ, ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯನವರಿಗೆ ಮಹಾತ್ಮ ಗಾಂಧೀಜಿಯವರು ಹೊಡೆಯುವ ರೀತಿಯಲ್ಲಿ ಅದನ್ನು ಬಿಂಬಿಸಲಾಗಿದೆ. BBG ರಾಮ್ಜಿ ವಿರುದ್ಧ ಹೋರಾಟದ ದಿನಗಳಲ್ಲಿ ಕಾಂಗ್ರೆಸ್ ಜಾಹೀರಾತನ್ನು ಕೊಟ್ಟಿತ್ತು. ಕಾಂಗ್ರೆಸ್ ಕೊಟ್ಟಿದ್ದಂತಹ ಜಾಹೀರಾತಿನಲ್ಲಿ ಸಂಗಪ್ಪರಿಗೆ ಮಹಾತ್ಮ ಗಾಂಧೀಜಿಯವರು ಪ್ರಶ್ನೆ ಮಾಡುವಂತಹ ರೀತಿಯ ಜಾಹೀರಾತು ಅದಾಗಿತ್ತು. ಯಾವ ರೀತಿಯಲ್ಲಿ ನೋಡಿ, ಅದರಲ್ಲಿ ಕೇಳ್ತಾರೆ, ಸಂಗಪ್ಪ, ಉದ್ಯೋಗ ಮತ್ತು ನ್ಯಾಯಯುತ ವೇತನ ಗ್ರಾಮೀಣ ಕಾರ್ಮಿಕರ ಹಕ್ಕು ಅಲ್ವಾ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಮಹಾತ್ಮರೇ, ನಿಮ್ಮ ಕಾಲದಲ್ಲಿ ಹಕ್ಕಾಗಿತ್ತು, ಈಗ ಅದು ಕೇಂದ್ರ ಸರ್ಕಾರ ನೀಡುವ ಭಿಕ್ಷೆ ಅಂತ ಹೇಳಿಕೊಂಡು ಅಲ್ಲಿ ಸಂಗಪ್ಪನ ಡೈಲಾಗ್ ರೀತಿಯಲ್ಲಿ ಅದನ್ನು ಬರೆಯಲಾಗಿದೆ. ಮನ್ರೇಗಾ ಅನುಕೂಲ, ಹೊಸ ಕಾಯ್ದೆಯ ಅಪಾಯಗಳ ಬಗ್ಗೆ ವಿವರಣೆಯನ್ನು ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ನವರು ಕೊಟ್ಟಿರುವಂಥ, ಅಥವಾ ಸರ್ಕಾರ, ರಾಜ್ಯ ಸರ್ಕಾರದ ಕಡೆಯಿಂದ ಕೊಟ್ಟಿರುವಂಥದ್ದು, ಅದನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಕಡೆಯಿಂದ ಕೊಟ್ಟಿರುವಂಥದ್ದು. ಆದರೆ ಆ ಜಾಹೀರಾತುಗಳ ಮೂಲಕವೇ BJPಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನವರ ಜಾಹೀರಾತನ್ನು ಸದನದಲ್ಲೂ ಕೂಡ BJPಯವರು ವಿರೋಧ ಮಾಡಿದರು. ಇವತ್ತು ಇಲಾಖಾವಾರು ಅಕ್ರಮ ಆರೋಪಗಳೊಂದಿಗೆ ಜಾಹೀರಾತನ್ನು BJPಯವರು ಕೊಟ್ಟಿದ್ದಾರೆ. ಇಲಾಖಾವಾರು ಅಕ್ರಮಗಳ ಬಗ್ಗೆ ಇದೀಗ ಹೊಸ ಜಾಹೀರಾತು ಮೂಲಕವೂ ಕೂಡ ಕಾಂಗ್ರೆಸ್ಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು BJPಯವರು ಮಾಡಿದ್ದಾರೆ. ವಿಶೇಷವಾಗಿ ಈ ಜಾಹೀರಾತಿನಲ್ಲಿ ಮಹಾತ್ಮರನ್ನೇ ಬಂಡವಾಳ ಮಾಡಿಕೊಂಡ ನುಂಗಪ್ಪಗಳು ಅನ್ನುವಂತಹ ಹೆಸರಿನಲ್ಲಿ ಜಾಹೀರಾತನ್ನು ನೀಡಲಾಗಿದೆ. ಗಾಂಧೀಜಿಯ ಮನಸ್ಸಿನ ಮಾತು ಅನ್ನುವಂತಹ ರೀತಿಯಲ್ಲಿ ಸಿದ್ದಪ್ಪ, ರಾಗಪ್ಪ, ಮಲ್ಲಪ್ಪ ಹಾಗೂ ಎಲ್ಲ ನುಂಗಪ್ಪಗಳಿರ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆಗೆ ಗಾಂಧೀಜಿಯವರೇ ಹೊಡೆಯುವ ರೀತಿಯಾದಂತಹ ಜಾಹೀರಾತು ಇದಾಗಿದೆ. ಗಾಂಧೀಜಿಯವರೇ ಕೋರಿಂದ ಹೊಡೆಯುವ ರೀತಿಯಲ್ಲಿ ನಕಲಿ ಗಾಂಧಿಗಳಿಂದ ಮಹಾತ್ಮ ಗಾಂಧಿಗೆ ಅವಮಾನ ಅನ್ನುವಂತಹ ಬರಹವನ್ನು ಕೂಡ ಈ ಜಾಹೀರಾತಿನಲ್ಲಿ ಸೇರಿಸಲಾಗಿದೆ.
ಗಾಂಧೀಜಿ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಪೋಷಿಸಿದ್ದೇ ಪ್ರಧಾನಿ ಮೋದಿ ಅನ್ನುವಂತಹ ವಾದವನ್ನು ಕೂಡ ಪ್ರತಿಪಾದಿಸಿದ್ದಾರೆ ಬಿಜೆಪಿಯ ನಾಯಕರುಗಳು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಹೀರಾತುಗಳು ಪ್ರಕಟ ಆಗ್ತವೆ. ಆ ಪ್ರಕಟಗೊಂಡಿರ್ತಕ್ಕಂತಹ ಜಾಹೀರಾತಿನ ಸುತ್ತಲೂ ಕೂಡ ನಾಯಕರ ನಡುವೆ ಒಂದು ವಾಕ್ಸಮರ ಶುರುವಾಗುತ್ತೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಹೇಗೆ ವಾಕ್ಸಮರ ನಡೀತಿದೆ ಅನ್ನೋದನ್ನು ತೋರಿಸ್ತೀನಿ. ಗಾಂಧೀಜಿಯವ್ರನ್ನ ದೈಹಿಕವಾಗಿ ಮುಗಿಸಿದ್ದಾರೆ, ಈಗ ಸಿದ್ಧಾಂತವನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದೆ ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ಜಾಹೀರಾತಿರ್ಬೋದು, ಅವರ ಜಾಹೀರಾತಲ್ಲಿ ವ್ಯತ್ಯಾಸ ನೋಡಿ. ನಾವು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರವನ್ನು ಕೇಳಿದ್ದೀವಿ. ಇವ್ರ ಜಾಹೀರಾತಿನಲ್ಲಿ ಏನಿದೆ? ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರು ಹಿಂಸೆ ಮಾಡೋದು ತೋರಿಸೋದಿದೆ. ನಮ್ಮ ದಲಿತ ನಾಯಕರಿರ್ಬೋದು, ಹಿಂದುಳಿದ ವರ್ಗದ ನಾಯಕರಿರ್ಬೋದು, ಪಕ್ಷದ ನಾಯಕರಿರ್ಬೋದು, ಅವರಿಗೆ ಅನ್ಸೋದಂತ ಇದೆ. ಇವರು ಏನು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಎಲ್ಲ ಪ್ರಶ್ನೆಗಳಿಗೂ ನಾನು ಅಲ್ಲಿ ಉತ್ತರದ 2 ಸರಿ ಕೊಟ್ಟಿದ್ದೀನಲ್ಲ. ಒಂದು ಸರಿ ಅಸೆಂಬ್ಲಿನಲ್ಲಿ ಕೊಟ್ಟೆ, ಒಂದು ಸರಿ ಕೌನ್ಸಿಲ್ನಲ್ಲಿ ಕೊಟ್ಟೆ. ಈ ಬಿಜೆಪಿ ಅಸಮರ್ಥ ನಾಯಕರು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ? ಯಾಕೆ ಇವರು ಸಭಾತ್ಯಾಗ ಮಾಡಿಬಿಟ್ಟು ಹೋದ್ರು? ಯಾಕೆ ನಮ್ಮ ಉತ್ತರ ಕೇಳಲಿಕ್ಕೆ ಆಸಕ್ತಿ ಇರಲಿಲ್ಲ? ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನು, ಎಂಥ ಗೌರವ ಅಥವಾ ಎಂಥ ಭಾವನೆಗಳನ್ನು ಅವ್ರು ಇಟ್ಕೊಂಡಿದ್ರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಈಗ ಹೊಸದಾಗಿ ಏನೋ ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡೋಕೆ ಹೋಗಿದ್ದಾರೆ. ಅಷ್ಟು ಒಂದು ಗೌರವ ಇರೋದಿದ್ದರೆ ಮಹಾತ್ಮ ಗಾಂಧೀಜಿ ಹೆಸರನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಿದ್ವಲ್ಲ, ಅದನ್ನು ಯಾಕೆ ತೆಗಿಯೋಕೆ ಹೋದ್ರು? ಅದಕ್ಕೇನಾದರೂ ಒಂದು ಕಾರಣ ಇತ್ತ? ಯಾರಾದರೂ ತೆಗಿಬೇಕು ಅಂತೇಳಿ ಹೋರಾಟ ಮಾಡಿದ್ರ? ಗಾಂಧೀಜಿಯವರನ್ನ ಹೆಸರು ಮನೆ ಮನೆಗೆ ಕಾಂಗ್ರೆಸ್ನವ್ರು ತಗೊಂಡು ಹೋಗಿದ್ರು. ಕಾಂಗ್ರೆಸ್ನವ್ರ ಹೆಸರು ಮಹಾತ್ಮ ಗಾಂಧೀಜಿ ಅವರ ಜೊತೆ ಜೋಡಣೆಯಾಗಿದೆ ಅಂತ ಹೇಳಿ ಅದು ಆಗಬಾರ್ದು ಅಂತೇಳಿ ತೆಗ್ದಿದ್ದಾರೆ. ಇಡೀ ವಿಶ್ವದಲ್ಲೇ ವರ್ಲ್ಡ್ ಬ್ಯಾಂಕ್ನವ್ರು ಹೇಳ್ತಾರೆ ಈ ಮಹಾತ್ಮ ಗಾಂಧಿ ಏನು ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ಪ್ರಪಂಚದಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅದು ನರೇಗಾ ಯೋಜನೆ ಅಂತೇಳಿ ಅವರೇ ಹೇಳಿದ್ದಾರೆ. ನೀವು ನಕಲಿ ಗಾಂಧಿಗಳು ನೀವೆಲ್ಲ. ನಿಮಗೂ ಗಾಂಧೀಜಿ ಕುಟುಂಬಕ್ಕೂ ಸಂಬಂಧನೇ ಇಲ್ಲ. ಆದರೆ ಗಾಂಧೀಜಿ ಹೆಸರನ್ನು ತೆಗೆದುಕೊಂಡು ಗಾಂಧೀಜಿ ಹೆಸರಿಗೆ ಅಪವಿತ್ರ ಮಾಡ್ತಾ ಇದ್ರು. ಯಾಕಂದರೆ ಗಾಂಧಿ ಹೆಸರು ಇಟ್ಕೊಂಡು ಬೋಫ್ಯಾಕ್ಸ್ ಹಗರಣ ಮಾಡಿದ್ರಿ. ಇಂದಿರಾ ಗಾಂಧಿಯವರು ಗಾಂಧೀಜಿ ಹೆಸರಿಟ್ಕೊಂಡು ದೇಶದ ಸಂವಿಧಾನವನ್ನೇ ಬದಲಿಸ್ಬಿಟ್ರು, ಎಮರ್ಜೆನ್ಸಿ ತಂದರು. ಈ ಥರ ಗಾಂಧಿಗೆ ವಿರೋಧವಾದಂಥ ಕೆಲಸಗಳನ್ನು ಮಾಡೋ ಮುಖಾಂತರ ಗಾಂಧೀಜಿಗೆ ಅವಮಾನ ಮಾಡಿದಂಥ ಹೀಗೆ ಜಾಹೀರಾತು ಮತ್ತು ಜಾಹೀರಾತಿನ ನಂತರ ಮಾತಿನ ಯುದ್ಧವೂ ಕೂಡ ನಡೀತಾ ಇದೆ. ಇದಾಗಿತ್ತು.